पीने के लिए हावेरी एसपी का नाम बदला। ಹೌದು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸದಸ್ಯನ ಮೇಲೆ ರಟ್ಟಿಹಳ್ಳಿ ಪಿಎಸ್ಐ ಜಗದೀಶ್ ಜಿ ಲಂಚ ಬೇಡಿಕೆ ಹಾಗೂ ಹಲ್ಲೆ ಮಾಡಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಎಸ್ಪಿ ಹಾವೇರಿ ಇವರಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ಎಂದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ನಮ್ಮ ಸಂಘಟನೆಯ ಸದಸ್ಯರಾದ ರಾಘವೇಂದ್ರ ವೀರಪ್ಪ ಮಲ್ಗೊಂಡ ಇವರ ಮೇಲೆ ದಿನಾಂಕ 4/2/2024ರಂದು ರಟ್ಟಿಹಳ್ಳಿ ಪೊಲೀಸ್ ಸ್ಟೇಷನ್ ಸಹೋದರನ ಬೈಕ್ ಕಳ್ಳತನ ಪ್ರಕರಣಕ್ಕೆ ವಿಚಾರಣೆಯನ್ನ ಮಾಡಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಹೊರಗಡೆ ನಿಂತಹ ಪೊಲೀಸ್ ಪೇದೆಯಾದ ಕುಮಾರ ಕೋನತಿಯವರು ಏಕಾಏಕಿ ಕೊರಳ ಪಟ್ಟಿ ಹಿಡಿದು ಒಳಗೆ ಎಳೆದುಕೊಂಡು ಹೋಗಿ ನಮ್ಮ ಪಿಎಸ್ಐ ಸಾಹೇಬ್ರ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಡ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಲಾಯಿತು. ನಂತರ ಅದೇ ಠಾಣೆಯ ಪಿಎಸ್ಐ ಜಗದೀಶ್ ಜಿ ಅವರು ಹೆದರಿಸಿ ಬೆದರಿಸಿ ನಮ್ಮ ವರದಿಗಾರನ ಹತ್ತಿರ 50,000 ರೂಪಾಯಿಗಳನ್ನ ಪಡೆದಿರುತ್ತಾರೆ ಎಂದು ಮಾನ್ಯ ಹಾವೇರಿ ಜಿಲ್ಲಾ ವರಿಷ್ಠಾಧಿಕಾರಿಯಲ್ಲಿ ದೂರನ್ನ ಸಲ್ಲಿಸಲಾಯಿತು. ಆದ ಕಾರಣ ಹಾವೇರಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಇಬ್ಬರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆಯ ವತಿಯಿಂದ ಒತ್ತಾಯ ಮಾಡಲಾಯಿತು. ಹಾವೇರಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿ ಮಾತನಾಡಿ, ನೀವು ಕೊಟ್ಟ ಅರ್ಜಿಯನ್ನ ಪರಿಶೀಲನೆ ಮಾಡುತ್ತೇನೆ, ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ರು. ಪತ್ರಿಕೆ ಮಾಧ್ಯಮದಾಗ ವರ್ಕ್ ಮಾಡ್ತಾನ್ರಿ. ರೆಟ್ಟಳ್ಳಿಯಲ್ಲಿ ಒಂದು ನಮ್ಮ ಸಂಬಂಧಿಕರದು ಒಂದು FIR ಆಗತ್ರಿ. ಅದರಲ್ಲಿ 11 ಜನರ ಮೇಲೆ FIR ಆಗತ್ತೆ. ಅದರಲ್ಲಿ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ಬೇಕಿತ್ತು. 5 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ಬೇಕಿತ್ತು. ಅವ್ರು ನಾನು ಕೊಡಿಸ್ತೇನೆ ಅಂತಂದು ಹೇಳಿ FIR ಮಾಡ್ಕೊಂತಾರೆ. ಇವರು ಮಾಡ್ಕೊಂಡಿದ ಮೇಲೆ ಅವರಿಗೆ ಅನುಕೂಲ ಆಗಂಗೆ ಮಾಡ್ತಾರ. ನನ್ನ ಹತ್ರ 4.5 ಲಕ್ಷ ರೂಪಾಯಿ ಕೇಳ್ತಾರೆ. 4.5 ಲಕ್ಷ ರೂಪಾಯಿಗೆ ಮುಗಿಸ್ತೀನಿ, ನನಗೆ 50,000 ರೂಪಾಯಿ ಕೊಡು ಅಂತ ಕೇಳ್ತಾರ್ರಿ ಇವರು. ಕೇಳಿದ ನಂತರ ಆಯ್ತ್ರಿ ಅಂತ ನಾನು ಬರವರ ಬರಲಿ ಅಂತ ನಾನು ಒಪ್ಕೊಂತಾನೆ. ಒಪ್ಕೊಂಡಿನ ಮೇಲೆ ಇವರು ಅವರಿಗೆ ಬೇಲ್ ತಗೋಣಕ್ಕೆ ಅನುಕೂಲ ಮಾಡಿಕೊಟ್ಟು ನಂತರ ನನಗೆ ನ್ಯಾಯ ಕೊಡಿಸ್ಲಿಲ್ಲಂಗ ನನ್ನ ಹತ್ರ 50,000 ರೂಪಾಯಿ ದುಡ್ಡನ್ನು ಇಸ್ಕೊಂಡು ಇವರು ಪೊಲೀಸ್ ಕುಮಾರ್ ಅವರು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ. PSI ಅವರು ಅವ್ರ ಕಡೆ ಕೊಡ್ರಿ ಅಂತ ಹೇಳ್ತಾರೆ. ನನ್ನ ಹತ್ರ ಅವರ ವಾಯ್ಸ್ ರೆಕಾರ್ಡ್ ಎಲ್ಲ ಇದಾವು, ಅದ್ರ ದಾಖಲೆ ಇದಾವು. ಆದ್ರೆ ನಾನು ಕೆಲಸ ಮಾಡ್ಕೊಳ್ಳಿದ್ದಕ್ಕೆ ನಾನು ದುಡ್ಡು ವಾಪಸ್ ಕೇಳಕ್ ಹೋದಾಗ ನನ್ನ ಮೇಲೆ ಕುಮಾರ್ ಕೋಂತಿ ಅವರು ಕೊಳಪಟ್ಟಿ ಇಟ್ಕೊಂಡು ಹಲ್ಲೆ ಮಾಡಿರ್ತಾರ. ಆದ್ರಿಂದ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತೀನಿ. SP ಅವರು ಹೋರಾಟ ಮಾಡ್ತೇವೆ, SP ಅವ್ರಿಗೂ ಕಂಪ್ಲೇಂಟ್ ಮಾಡ್ತೇವೆ, IG ಅವ್ರಿಗೂ ಗಮನಕ್ಕೆ ತಗೊಂಡ್ಬರ್ತೇವೆ. ನನಗೆ ನ್ಯಾಯ ಸಿಗೋವರೆಗೂ ನಾನು ರೆಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಎದುರಿಗೆ ಧರಣಿ ಕುಂದಿರ್ತೇವೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನೀನ್ ಬೇಕಾದ್ ಮಾಡ್ಕೆ, ಸರ್ಕಾರದವರು ನಾನು ಏನು ಮಾಡಕ್ಕಾಗಲ್ಲ ಅಂತ ಉದ್ಘಾಟನೆಯಿಂದ PSI ಸಾಹೇಬ್ರು ಮಾತಾಡ್ತಾರೆ. ಜಗದೀಶ್ ಸಾಹೇಬ್ರು, ಕುಮಾರ್ ಕೋಟ್ಯಾಲ್ ನಿಂತವ್ರು ಬಹಳ ಮಂದಿ ನೋಡಿ, ನಿಮ್ಮಂತ ರಿಪೋರ್ಟರ್ಗಳನ್ನ ನೀವ್ ಏನ್ ಬೇಕಾದ್ರು ಮಾಡಿ ಕೇಳ್ರಿ ಅಂತ ನೇರವಾಗಿ ನನಗೆ ಅಂಗಿ ಕೊಳಪಟ್ಟಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಎದುರಿಗೆನ CCTV ರೆಕಾರ್ಡ್ ಆಗೈತಿ ತಗೊಂಡೋಗಿ PSI ಎದುರಿಗೆ ನನಗೆ ಮನ ಬಂದಂತೆ ಬಯಸಿ ಹಲ್ಲೆ ಮಾಡಿರ್ತಾರ್ರಿ. ಅದನ್ನು ನೋಡಿರೋರು ಸಾರ್ವಜನಿಕರು 60 ಜನ ಅದ್ರ CCTV ಅದಾರ್ರಿ ಅದ್ರಾಗ. ಆದ್ರಿಂದ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಕೈ ಬಿಡೋದಲ್ರಿ.